ಒಂದ್ ಸ್ವಲ್ಪ ಇರ್ರಿ ರಾಯರೆಡ್ಡಿಯರೇ, ಇದಕ್ಕೆ ಯಾಕಂಡ್ರಿ ಹೇಳೋದು? ರಾಯರೆಡ್ಡಿ ಅವರೇ ಮಾತಾಡಿ, ಯಾಕೆ ಡಿಸ್ಟರ್ಬ್ ಮಾಡ್ತೀರಿ? ಸಿಟ್ ಡೌನ್. ಇದು ಹಿಂಗೆ ಮತ್ತೆ ಅವರು ಎಷ್ಟು ಸೈಲೆಂಟ್ ಆಗಿ ಕೂತ್ಕೊಂಡು ಅವ್ರು ಇದ್ರ ಪಕ್ಷದವ್ರು ಕೇಳಿದ್ರು. ನೀವು ಕೇಳಕ್ಕಾಗದೆ ಆಚೆ ಕಡೆಗೆ ಹೋಗ್ಬೇಕು. ನಿಮ್ ಮಾತಾವ್ರಿಗೆ ಇಂಟ್ರೆಸ್ಟ್ ಇಲ್ಲ ಗೌಡ್ರೆ, ನಿಮ್ ಮಾತು ಕೇಳೋ ಅಭಿರುಚಿನೇ ಅಲ್ಲ. ಯಾರಿಗಿದೆಯೋ ಇಲ್ವೋ ಕರ್ನಾಟಕ ರಾಜ್ಯ ಜನ ಕೇಳ್ತಾರ ಬಿಡ್ರಿ ನನ್ನ ಮಾತ. ಕರ್ನಾಟಕ ರಾಜ್ಯ ಜನಕ್ಕೆಲ್ಲ ಹೋಗುತ್ತೆ ಶಿವಲಿಂಗೇಗೌಡ ಏನು ಭಾಷಣ ಮಾಡಿದ ಅಂತ. ಈಗ ಈ ವ್ಯವಸ್ಥೆ ಒಳಗಡೆ ಇವತ್ತು ಏನು ಒಂದು ಹೋಗ್ರಿ, ನಾನು ಭಾಷಣ ಮಾಡೋದಿಲ್ಲ ಕಣ್ರಿ, ರಾಯರೆಡ್ಡಿ ಅವ್ರನ್ನ ಕಳಿಸ್ರಿ, ಅವ್ರಿಗೆಲ್ಲ ಮಾಡಿಸ್ರಿ ಭಾಷಣ, ನಾನು ಕೂತ್ಕೊಳ್ತೀನಿ. ಇಲ್ಲ ರೀ, ಅವ್ರು ಯಾವತ್ತು ನಾನು ಭಾಷಣ ಮಾಡ್ಬೇಕಾದ್ರೆ ರಾಯರೆಡ್ಡಿ ಅವರೇ ನಾನು ಮಾಡೋದಿಲ್ಲ, ಹೋಗ್ರಿ. ಇದೆಲ್ಲ ಇದು ನೀವು ಯಾವಾಗ ನಾನು ಭಾಷಣಕ್ಕೆ ತಲ್ರಿ, ನೀವು ಯಾಕ್ರಿ ಅಲ್ಲಿ ಹೋಗ್ತೀರಿ, ನಿಮ್ ಸೀಟಾಗಿ ಕೂತ್ಕೊಳ್ರಿ. ಡಿಸ್ಟರ್ಬ್ ಮಾಡ್ಬೇಡ ರಾಯರೆಡ್ಡಿ ಅವರೇ, ಯಾರು ಮಾತಾಡಬೇಡಿ. ಆಯ್ತು, ನಾನು ಕೂತ್ಕೊಂಡು ದೃಷ್ಟಿ ರಾಯರೆಡ್ಡಿ ಅವ್ರ ಮ್ಯಾಗ ಯಾಕೆ ಬಿದ್ದೈತೆ ಅಂತ. ಯಾರ್ದು? ಅವ್ರಿಗೆ ಈಗ ಬಂದದಷ್ಟೇ, ಅದಕ್ಕೆ. ಶಿವಲಿಂಗೇಗೌಡ ಹೇಳೋದು ಸರಿ, ಬಟ್ ನಾನ್ ಮಾತಾಡ್ತಾ ಇಲ್ಲ, ಅಂಬರಗೌಡರು ಮಾತಾಡ್ತಾ ಇದ್ದಾರೆ. ಅದರ ಯಾರ ಜೊತೆಯಲ್ಲಿ ಮಾತಾಡ್ತಿದ್ದಾರೆ? ನೀವು ಬರುವ ಮುಂಚೆ ಕರೆಕ್ಟ್ ಇತ್ತು, ಬಂದ ನಂತರ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಇಲ್ಲಿ. ಶಿವಲಿಂಗೇಗೌಡ ಮಾತಾಡಿ ತಾವು. ಇವತ್ತು ಈ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ GST ಅವ್ರು ತಗೊಂಡೋದ್ರು. 50-50 ಶೇರ್ ಮಾಡ್ಕೊಂಡು ಒಪ್ಪಂದ ಆಯ್ತು, ಶೇರ್ ಮಾಡ್ಕೊಂಡಿದೀವಿ. ಅದಾದ್ಮೇಲೆ ನಮ್ಮ ರಾಜ್ಯಕ್ಕೆ, ನಮ್ಮ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ಹೋಗ್ತಕ್ಕಂಥ ಹಣದಲ್ಲಿ ನಮಗೆ ಕೊಡ್ತಕ್ಕಂಥ ಪಾಲು ಕೇವಲ 13%. ನಮ್ಮ ರಾಜ್ಯದಿಂದ ಎಷ್ಟು ಹಣ ಹೋಗುತ್ತೆ ಅದರಲ್ಲಿ ಕೇವಲ 13% ನೀವು ಕೊಟ್ಟು ಉಳಿದಿರ್ತಕ್ಕಂಥ ಹಣವನ್ನ ನೀವು ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಲ್ಲ, ಇದು ಸರಿಯಾ? ಅದಾದ್ಮೇಲೆ ನೀವು ಹೆಂಗೆ ಒಂದು ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಸಿರಿಸ್ತೀರಿ ಅಂದ್ರೆ, ನಾವೀಗಾಗಲೇ ಬಜೆಟ್ ಮಂಡನೆ ಆಗಿದೆ. 4,09,000 ಕೋಟಿ ನಾವು ಬಜೆಟ್ ಮಂಡನೆ ಮಾಡಿದ್ದೀವಿ. ಇವತ್ತು ನೀವು ಈ ಸಂದರ್ಭದಲ್ಲಿ ಆ GST ದರವನ್ನು ಇಳಿಸಿ ನಮಗೆ ನಷ್ಟ ಉಂಟು ಮಾಡ್ತೀವಿ. ಯಾವುದೋ ಬಿಹಾರ್ನಲ್ಲಿ ಒಂದು ಚುನಾವಣೆ ಗೆಲ್ಲೋ ಉದ್ದೇಶದಿಂದ ನೀವು ಆ GST ದರವನ್ನು ಇಳಿಸಿ ನಮ್ಮ ರಾಜ್ಯಕ್ಕೆ ನಾವು 1,23,000 ಕೋಟಿ GST ಇಂದ ಬರುತ್ತೆ ಅಂತ ಹೇಳಿ ನಾವು ಬಜೆಟ್ ಅನ್ನು ಮಂಡನೆ ಮಾಡಿದ್ದೀವಿ. ನೀವು ಹೋಗಿ ಮಧ್ಯದಲ್ಲಿ ಆ GST ಹಣವನ್ನು ಕಡಿತಗೊಳಿಸ್ತೀರಿ. ಕಡಿತಗೊಳಿಸಿದಾಗ ನಮ್ಗಾಗುವಂತ ನಷ್ಟನ ಹೆಂಗೆ ಈ ರಾಜ್ಯದಲ್ಲಿ ಬರ್ಸೋದು? ಈ ರಾಜ್ಯದ ಸಂಪನ್ಮೂಲದಲ್ಲಿ ಹೆಂಗ್ ಬರ್ಸೋದು? ಇದನ್ನ ಯೋಚನೆ ಮಾಡ್ಬೇಕಲ್ಲ. ಇದು ಕೇಂದ್ರ ಸರ್ಕಾರ ಏನು ರಾಜ್ಯ ಸರ್ಕಾರಗಳ ಈ ವ್ಯವಸ್ಥೆಗೆ ವಿರೋಧಿ ಸರ್ಕಾರ ಇರ್ತಕ್ಕಂಥ ಸರ್ಕಾರಗಳಿಗೆ ಅನ್ಯಾಯ ಮಾಡ್ತಾ ಇದೆ ಅಂತಕ್ಕಂಥ ವಿಚಾರವನ್ನ ನಾನು ಈ ಸಂದರ್ಭದಲ್ಲಿ ಅದಕ್ಕೋಸ್ಕರ ಈ ವಿಚಾರವನ್ನ ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಇವತ್ತು ಹೌದು, ಈ ಒಕ್ಕೂಟ ವ್ಯವಸ್ಥೆನಲ್ಲಿ ನೀವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಯೋಜನೆಗಳನ್ನ ರೂಪಿಸ್ಕೊತೀವಿ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು 50-50 ಶೇರಿಂಗ್ ಇದೆ, 60-40 ಶೇರಿಂಗ್ ಇದೆ. ಈ ರೀತಿ ಯೋಜನೆಗಳನ್ನ ನಾವು ರೂಪಿಸ್ಕೊತೀವಿ. ರೂಪಿಸ್ಕೊಂಡ್ಮೇಲೆ ಅದಕ್ಕೆ ತಕ್ಕನಾಗಿ ನೀವು ನಮಗೆ ಸಂಪನ್ಮೂಲವನ್ನು ಕೊಡಬೇಕಲ್ಲ. ನೀವು ಸಂಪನ್ಮೂಲನೆ ಕೊಡದಲನೆ ನಮ್ಮ ಹಣವನ್ನೆಲ್ಲ ನೀವು ತಡೆದಿಟ್ಕೊಂಡು ಇವತ್ತು JJM ಒಂದ್ರಲ್ಲೇ ನೀವೇ ತಂದದ್ದು. ಯಾರಿಗೂ ಉಪಯೋಗ ಮಾಡಕ್ ತಂದ್ರೆ JJM ತಂದ್ರಿ, ನಮ್ಮನ್ನು ಪಾಲ್ದಾರರು ಮಾಡ್ಕೊಂಡ್ರಿ. ಕರ್ನಾಟಕ ಸರ್ಕಾರನೇ ಮಾಡ್ಕೊಂಡು ಇವತ್ತು 33,000 ಕೋಟಿ ರೂಪಾಯಿ ಕರ್ನಾಟಕ ಸರ್ಕಾರ ಖರ್ಚು ಮಾಡಿದ್ರೆ ನೀವು ಕೇವಲ 11,000 ಕೋಟಿ ಕೊಟ್ಟಿದ್ರಿ, ಇನ್ನೂ ದುಡ್ಡನ್ನೇ ಕೊಟ್ಟಿಲ್ಲ. ಮತ್ತೆ ಹೆಂಗೆ ಕರ್ನಾಟಕ ಸರ್ಕಾರ ನಡೆಸೋದು? ನಿಮ್ಗೇನು ಹಣಕಾಸಿನ ಇಕ್ಕಟ್ಟಿನಲ್ಲಿ ಈ ರಾಜ್ಯವನ್ನು ಶಿಕ್ಷಿ ಜನತೆಯಿಂದ ಒಂದ್ ನಿಮಿಷ ಶಿವಲಿಂಗೇಗೌಡ ಇಲ್ಲ ಇಲ್ಲ ಆಮೇಲೆ ಮಾತಾಡಿ. ಇಲ್ಲ ಇಲ್ಲ
ಅವ್ನು ಮಾತಾಡಿ ಮುಗಿ ಯಾಕೆ ಮತ್ತೆ ಮಾತಾಡಕ್ಕೆ ಹೋಗ್ತೀಯ? ಅಧ್ಯಕ್ಷರೇ, ಅವ್ರೆಲ್ಲ ಯಾಕೆ ನಾನು ಒಂದು ಮಾತಾಡ್ಬೇಡಿ. ನಿಮಿಷ ಕೃಷ್ಣ ಕಂಟಿನ್ಯೂ ಮಾಡಿ. ಶಿವಲಿಂಗ ಅವ್ರೆ ನಮ್ಮಲ್ಲಿ ಕಂಟಿನ್ಯೂ ಮಾಡಿ. ಎಕ್ಸ್ಪೆಂಡಿಚರ್ ಯುಸಿ ಕಟ್ಟಿಲ್ಲ. ಆಯ್ತು, ಯಾಕೆ ನೀವೆಲ್ಲ ಹೇಳ್ತೀರಿ? ಆಯ್ತು, ಉತ್ತರ ಕೊಡ್ತಾರೆ. ಆಯ್ತಪ್ಪ, ನೀವ್ಯಾಕೆ ಚರ್ಚೆ ಮಾಡ್ತಕ್ಕೆ? ಈಗ ಎಕ್ಸ್ಪೆಂಡಿಚರ್ ಅಲ್ಲ, ಆಯ್ತು, ನೀವು ಯಾವುದು continue ಅಲ್ಲ, ಮಾಡಿ. ನಾವೇನ್ ಇವ್ರಲ್ಲ. ಇವತ್ತು ಯಾವ ರೀತಿ ಕೇಂದ್ರ ಸರ್ಕಾರ ಎಷ್ಟು ಕೊಡಬೇಕು, ಎಷ್ಟು ದಾಖಲಾತಿನ ಬಿಡುಗಡೆ ಮಾಡಬೇಕು, ಬಿಡುಗಡೆ ಮಾಡ್ತಾರೆ. ಅದನ್ನ ಅವ್ರು ಕೊಟ್ಟಿಲ್ಲ. ಇದನ್ನ ಈ ಅಂಶನ ನಾವು ಇದಾಗಿ ಪ್ರಿಂಟ್ ಮಾಡಿದೀವಿ. ಇದೇನಾದ್ರು ತಪ್ಪಾದ್ರೆ ಅವ್ರು ಕೊಡ್ಬೇಕಾಗಿಲ್ಲ ಅಂತಂದ್ರೆ ನೀವು ಕೇಳಿದ ಇದು ಕೊಡ್ತೀನಿ ನಾನು. ಅವರು ನಮ್ಮ ರಾಜ್ಯಕ್ಕೆ ಬರಬೇಕಾದಂತ ಹಣನ ಬಿಡುಗಡೆ ಮಾಡಿಲ್ಲ. ಮುಂದುವರಿಸಿ ಶಿವಲಿಂಗ ಅವ್ರೆ, ಮುಂದುವರಿಸಿ. ಅವ್ರು ಯಾಕೆ ಮಾತಾಡ್ತೀರಿ? ಕೃಷ್ಣಬಾರ ಅವ್ರೆ, ನೀವು ಯಾಕೆ ಮಾತಾಡ್ತೀರಿ? ಕೃಷ್ಣಬಾರ ಅವ್ರೆ, ಹೌದು, ಶಿವಲಿಂಗ ಅವ್ರೆ, ಅದಕ್ಕಲ್ಲ ನೀವು ಮಾತಾಡಿ. ಯುಸಿ ತಗೊಳೋದು ಒಂದ್ ಕೆಲಸ ಅಲ್ಲ. ಯುಸಿ ತಗೊಳಕ್ಕೆ ಸಾಯಂಕಾಲದ ಹೊತ್ತಿಗೆ ಕೊಡ್ತಾರೆ. ಶಿವಲಿಂಗ ಅವ್ರೆ, ಕೊಟ್ಟಾಗಿದೆ, ಆದ್ರೂ ಹಣ ಬಿಡುಗಡೆ ಆಗಿಲ್ಲ. ಶಿವಲಿಂಗ ಅವ್ರೆ, ಅವರಲ್ಲಿ ನೀವ್ಯಾಕೆ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಹೋಗ್ತೀರಿ? ಅದೇ ಈ ರೀತಿ ಯಾವುದೇ ಒಂದು ಸ್ಕೀಮ್ ತಗೊಳ್ಳಿ ನೀವು. 15 ಫೈನಾನ್ಸ್ ಅಲ್ಲಿ ಏನ್ ಇವತ್ತಿನವರೆಗೆ 2,500-3 ಸಾವಿರ ಕೋಟಿ ನಮ್ಮ ಕರ್ನಾಟಕ ಕೊಡಬೇಕು, ಕೊಟ್ಟಿಲ್ಲ. 5,300 ಕೋಟಿನ ನೀವು ಬಜೆಟ್ ನಲ್ಲಿ ಅನೌನ್ಸ್ ಮಾಡಿರಿ. ಇಲ್ಲಿ ಬೊಮ್ಮಾಯಿ ಅವರು ಅನೌನ್ಸ್ ಮಾಡಿರೋ ಭದ್ರಾ ಮೇಲ್ದಂಡೆಗೆ ಇವತ್ತಿನವರೆಗೂ ನೀವು ಕೊಡ್ಲಿಲ್ಲ 5 ಪೈಸನ. ನಾವ್ ಹೆಂಗ ನೀರಾವರಿ ಯೋಜನೆ ನಡೆಸೋದು? ಹಂಗಾರೆ ಕರ್ನಾಟಕದಿಂದ ನೀವೇನು ಟ್ಯಾಕ್ಸ್ ತಗೋತಾ ಇಲ್ವಾ? ನಮ್ಮ ಕರ್ನಾಟಕದಿಂದ ನಿಮಗೆ ಟ್ಯಾಕ್ಸ್ ಬರ್ತಾ ಇಲ್ವಾ? ನೀವು ಅತಿ ಹೆಚ್ಚು ಈ ರಾಷ್ಟ್ರದಲ್ಲಿ ಏನಾದ್ರು ಟ್ಯಾಕ್ಸ್ ಬರೋದಾದ್ರೆ ನಮ್ಮಿಂದ GST 50-50 ಮಾಡ್ಕೊಡ್ರಿ. ಇನ್ಕಮ್ ಟ್ಯಾಕ್ಸ್ ನಮ್ಗೆ ಯಾಕೆ ಕೊಡ್ತಾ ಇಲ್ಲ? ಕರ್ನಾಟಕದಿಂದ ಹೋಗೋ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಅರ್ಧ ಭಾಗನ ಯಾಕೆ ನೀವು ಒಬ್ಬರೇ ಇಟ್ಕೊತಾ ಇದ್ರಿ? ಕೊಡಿ ಅದ್ರಲ್ಲಿ ಭಾಗನ. ಯಾಕೆ ಇದರಲ್ಲಿ ಸರ್ಚ್ ಚಾರ್ಜಸ್ ಸೆಸ್ ಅಲ್ಲಿ ನಮಗೆ ಹಣ ಕೊಡ್ತಾ ಇಲ್ಲ? ಸರ್ಚ್ ಚಾರ್ಜ್ ಅಲ್ಲಿ ಯಾಕೆ ನಮಗೆ ಭಾಗ ಕೊಡ್ತಾ ಇಲ್ಲ? ನಮ್ಮ ರಾಜ್ಯದಿಂದ ಎಷ್ಟು ಹಣಕಾಸು ಹೋಗುತ್ತೆ? ನೀವ್ ಹೆಂಗ ಇಲ್ಲಿಂದ 50-50 ತಗೋತಾ ಇದೀರೋ, ನಮಗೂ ಅದ್ರಲ್ಲಿ 50-50 ಕೊಡಿ. ಆವಾಗ ಈ ರಾಜ್ಯನ ಯಾವ ರೀತಿ ಮಿಂಚಿಸಬಹುದು ಅಂತಕ್ಕಂಥದ್ದನ್ನ, ಈ ರಾಜ್ಯನ ಯಾವ ರೀತಿ ಪ್ರಗತಿ ಪಥದಲ್ಲಿ ತಗೊಂಡೋಗ್ಬಹುದು ಅಂತಕ್ಕಂಥದ್ದನ್ನ ಹೇಳ್ತೀವಿ. ಒಕ್ಕೂಟ ವ್ಯವಸ್ಥೆನ ಮಾಡ್ಕೊಂಡು ಇವತ್ತು ಇಷ್ಟರ ಮಟ್ಟಿಗೆ ಈ ದೇಶವನ್ನ ಈ ರಾಜ್ಯಗಳನ್ನ ಯಾಕೆ ಅಯ್ಯೋ ಅನ್ನಿಸ್ತೀರಿ? ಯಾವುದೊಂದ್ರಲ್ಲೂ ಅಯ್ಯೋ ಅನ್ನಿಸ್ತೀರಿ. ನರೇಗಾ ಯೋಜನೆನ ಬಹಳ ಮಟ್ಟಿಗೆ ಹೇಳ್ತಾ ಇದ್ರಿ. ನರೇಗಾನ ಮಹಾತ್ಮ ಗಾಂಧೀಜಿ, ಹೌದಪ್ಪ, ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಂತ ಮಹಾತ್ಮ ಗಾಂಧೀಜಿ ಅಂತೇಳಿ ಇವತ್ತಿನ ಚಿಕ್ಕ ಮಕ್ಕಳು ಹೇಳಿದ್ರು ಮಹಾತ್ಮ ಅಂತಾರೆ ಮಹಾತ್ಮ ಗಾಂಧೀಜಿನ. ಅಂತ ಮಹಾತ್ಮನ ಹೆಸರನ್ನು ಬದಲಾಯಿಸೋ ಅವಶ್ಯಕತೆ ಏನಿತ್ತು? ನೀವು ಯೋಜನೆಗಳನ್ನ ಪರಿಷ್ಕರಿಸೋದು, ಯೋಜನೆಗಳನ್ನ ಪರಿವರ್ತನೆ ಮಾಡುವಂತದ್ದು, ಅದರಲ್ಲಿ ಇರ್ತಕ್ಕ